ಇದು ಪ್ರಪಂಚದಲ್ಲೇ ನಡೆದ 6ನೇ ಅತಿ ದೊಡ್ಡ ಕಳ್ಳತನ ಪ್ರಕರಣ. ಕೆನಡಾದಲ್ಲಿ 2 ವರ್ಷಗಳ ಹಿಂದೆ ನಡೆದಿದ್ದಂಥ ಈ ಗೋಲ್ಡ್ ರಾಬರಿಯಲ್ಲಿ ಭಾರತೀಯರು ಭಾಗಿಯಾಗಿದ್ದರು. 2023ರ ಏಪ್ರಿಲ್ 17ರಂದು 400 ಕೆಜಿಗೂ ಹೆಚ್ಚು ಚಿನ್ನ ಕದ್ದು ಪರಾರಿಯಾಗಿತ್ತು ಖತರ್ನಾಕ್ ಗ್ಯಾಂಗು. ಸದ್ಯ ಅವರನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ಪೊಲೀಸರು ಬಂಧಿಸಿರುವಂಥ 6 ಜನ ಕಳ್ಳರ ಪೈಕಿ 2 ಭಾರತೀಯರು. ಕೆನಡಾದಲ್ಲಿ ನಡೆದಂಥ ಈ ಕಳ್ಳತನ ಕೇಸ್ ಏನಿದೆ, ಇದು ವಿಶ್ವದ 6ನೇ ಅತಿ ದೊಡ್ಡ ದರೋಡೆ ಕೇಸು ಅಂತ ದಾಖಲಾಗಿದೆ. ಇದನ್ನು ಭೇದಿಸೋದು ದೊಡ್ಡ ಸವಾಲಾಗಿತ್ತು. ಕೆನಡಾದ ಟೊರೆಂಟೊ ವಿಮಾನ ನಿಲ್ದಾಣದಿಂದ ಚಿನ್ನ ಕಳ್ಳತನ ಆಗಿತ್ತು. ಸ್ಕೆಚ್ ಹಾಕಿ 9 ಮಂದಿ ಆರೋಪಿಗಳು ಚಿನ್ನ ದರೋಡೆ ಮಾಡಿದರು. ಕೆನಡಾದ ಅತಿ ದೊಡ್ಡ ರಾಬರಿಯಲ್ಲಿ ಸದ್ಯ ಭಾಗಿಯಾದಂಥ ಆರೋಪಿಗಳ ಪೈಕಿ 2 ಭಾರತೀಯರು. 2023ರ ಏಪ್ರಿಲ್ 17ನೇ ತಾರೀಕು 400 ಕೆಜಿ ಚಿನ್ನ ಕದ್ದು ಪರಾರಿಯಾಗಿತ್ತು ಗ್ಯಾಂಗು. 20 ಮಿಲಿಯನ್ ಕೆನಡಿಯನ್ ಡಾಲರ್ ಅಂದರೆ ಭಾರತದ ಲೆಕ್ಕದಲ್ಲಿ 122 ಕೋಟಿ ಮೌಲ್ಯದ ಚಿನ್ನ. ಟ್ರಕ್ ಕಂಟೈನರ್ನಲ್ಲಿ ಚಿನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿತ್ತು ಟೀಮು. 9 ಜನ ಆರೋಪಿಗಳು ಅಥವಾ 9 ಜನ ದರೋಡೆಕೋರರು, ಅದರಲ್ಲಿ 2 ಭಾರತೀಯರು. ಸದ್ಯ 6 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆ 2 ಪೈಕಿ ಒಬ್ಬ ಪಂಜಾಬ್ನ ಮೊಹಾಲಿಯಲ್ಲಿ ವಾಸ ಮಾಡ್ತಾ ಇದ್ದ ಆತ ಭಾರತೀಯ ಮೂಲದ ಏರ್ ಕೆನಡಾದ ಮಾಜಿ ವ್ಯವಸ್ಥಾಪಕ ಕೂಡ. ಇನ್ನು 31 ವರ್ಷದ ಸಿಮ್ರಾನ್ ಪ್ರೀತ್ ಪನೇಸರ್ ಅನ್ನೋನನ್ನು ಕೂಡ ಗುರುತಿಸಲಾಗಿದೆ. ದರೋಡೆಯ ಬಳಿಕ ಅಂದರೆ ಈ 400 ಕೆಜಿ ಚಿನ್ನ ಕದ್ದ ನಂತರ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಇವರು ವಾಪಸ್ಸಾಗಿದ್ದು ದುಬೈ ಮೂಲಕ. ಮೊಹಾಲಿಯಲ್ಲಿ ಪತ್ನಿಯೊಂದಿಗೆ ಸಿಮ್ರಾನ್ ಪ್ರೀತ್ ಪನೇಸರ್ ವಾಸ ಆಗಿದ್ದ. ಭಾರತದಲ್ಲಿ ಅಡಗಿದ್ದಾನೆ ಅನ್ನೋದು ಕೆನಡಾದಿಂದ ಭಾರತಕ್ಕೆ ಕೆನಡಾದ ಪೊಲೀಸರು ಮಾಹಿತಿಯನ್ನು ರವಾನಿಸಿದರು. ಇಡಿ ಕೇಸು ದಾಖಲಿಸಿ ಫೆಬ್ರವರಿ 21ರಂದು ಸಿಮ್ರಾನ್ ಮನೆಯ ಮೇಲೆ ರೇಡ್ ಮಾಡಿತ್ತು. ಆದರೆ ಸಿಮ್ರಾನ್ ಪ್ರೀತ್ ಪನೇಸರ್ ಅವನನ್ನು ಇನ್ನೂ ಕೂಡ ಬಂಧಿಸಿಲ್ಲ. ಸಿಮ್ರಾನ್ ಪ್ರೀತ್ ಭಾರತದಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆನಡಾ ಭಾರತದ ದೇಶದ ನಡುವೆ ಅಪರಾಧಿಗಳ ಹಸ್ತಾಂತರ ಒಪ್ಪಂದ ಇದೆ. ಭಾರತ ಆತನನ್ನು ಕೆನಡಾಗೆ ಹಸ್ತಾಂತರಿಸುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.